ಶತ್ರು ರಾಷ್ಟ್ರ ಪಾಕಿಸ್ತಾನವನ್ನ ಬಗ್ಗು ಬಡಿಯುವ ಮೂಲಕ ಭಾರತ 9ನೇ ಬಾರಿಗೆ ಏಷ್ಯಾ ಕಪ್ ಕ್ರಿಕೆಟ್ ಪ್ರಶಸ್ತಿಗೆ ಮುತ್ತಿಕ್ಕಿದೆ. ದುಬೈನಲ್ಲಿ ನಡೆದಂತಹ ಏಷ್ಯಾ ಕಪ್ ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಿದ್ವು. ಮೊದಲು ಬ್ಯಾಟಿಂಗ್ ಮಾಡಿದಂತ ಪಾಕಿಸ್ತಾನ ಸೂರ್ಯಕುಮಾರ್ ಯಾದವ್ ಪಡೆ ಗೆಲ್ಲಲು 20 ಓವರ್ಗಳಲ್ಲಿ 147 ರನ್ಗಳ ಗುರಿ ನೀಡಿತು. ತಿಲಕ್ ವರ್ಮಾ ಅವರ ಸಿಡಿಲಬ್ಬರದ ಬ್ಯಾಟಿಂಗ್ನಿಂದ ಭಾರತ 19.4 ಓವರ್ಗಳಲ್ಲೇ 150 ರನ್ ಸಿಡಿಸಿ ಗೆಲುವಿನ ನಗೆ ಬೀರಿತು. ನಲವತ್ತು ವರ್ಷಗಳ ಏಷ್ಯಾ ಕಪ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಭಾರತ ಮತ್ತು ಪಾಕಿಸ್ತಾನ ಫೈನಲ್ನಲ್ಲಿ ಮುಖಾಮುಖಿಯಾಗಿರೋದು. ಭಾರತ ಮತ್ತೆ ತನ್ನ ಗೆಲುವಿನ ನಾಗಾಲೋಟವನ್ನ ಮುಂದುವರಿಸಿದೆ. ಲೀಗ್ ಮತ್ತು ಸೂಪರ್ 4 ಹಂತದಲ್ಲಿ ಪಾಕಿಸ್ತಾನವನ್ನ ಸೋಲಿಸಿದಂತಹ ಸೂರ್ಯಕುಮಾರ್ ಪಡೆ ಫೈನಲ್ನಲ್ಲೂ ಕೂಡ ತನ್ನ ಶಕ್ತಿಯನ್ನ ತೋರಿದೆ. ರಿಂಕು ಸಿಂಗ್ ಗೆಲುವಿನ ರನ್ ಹೊಡಿತಾ ಇದ್ದಂತೆ ಇತ್ತ ಭಾರತದಾದ್ಯಂತ ಸಂಭ್ರಮ ಮನೆ ಮಾಡಿತ್ತು. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅಭಿಮಾನಿಗಳು ಸಂಭ್ರಮಿಸಿದರು. ಏಷ್ಯಾ ಕಪ್ ಗೆದ್ದ ಭಾರತ ತಂಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಶುಭಾಶಯವನ್ನ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಶುಭ ಕೋರಿರುವಂತಹ ಪ್ರಧಾನಿ ಮೋದಿ ಕ್ರೀಡಾಂಗಣದಲ್ಲೂ ಕೂಡ ಆಪರೇಷನ್ ಸಿಂಧೂರ್ ನಡೆಸಿದೆ ಅಂತ ಬಣ್ಣಿಸಿದ್ದಾರೆ. ಗೇಮ್ ಫೀಲ್ಡ್ನಲ್ಲೂ ಆಪರೇಷನ್ ಸಿಂಧೂರ್ ನಡೆದಿದೆ. ಕೊನೆಗೆ ಭಾರತವೇ ಗೆದ್ದಿದೆ ಅಂತ ಪೋಸ್ಟ್ ಮಾಡಿದ್ದಾರೆ ಮೋದಿ. ಟೀಮ್ ಇಂಡಿಯಾದ ಎಲ್ಲ ಆಟಗಾರರಿಗೂ ಕೂಡ ಶುಭ ಕೋರಿದ್ದಾರೆ. ತಮಿಳುನಾಡಿನ ಕರೂರಿನಲ್ಲಿ ನಡೆದಂತಹ ಭೀಕರ ಕಾಲ್ತುಳಿತದಲ್ಲಿ ಸುಮಾರು 40 ಮಂದಿ ನರಳಿ ಪ್ರಾಣ ಬಿಟ್ಟಿದ್ದಾರೆ. 106 ಮಂದಿ ಆಸ್ಪತ್ರೆಯಲ್ಲಿ ಒದ್ದಾಡ್ತಾ ಇದ್ದಾರೆ. ಕರೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಗಾಯಾಳುಗಳನ್ನ ತಮಿಳುನಾಡು ಬಿಜೆಪಿ ಮುಖಂಡ ಅಣ್ಣಾಮಲೈ ಸ್ಟಾಲಿನ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಈ ದುರಂತಕ್ಕೆ ಸ್ಥಳೀಯ ಅಧಿಕಾರಿಗಳೇ ಹೊಣೆ ಅಂತ ಆರೋಪಿಸಿದ್ದಾರೆ ಅಣ್ಣಾಮಲೈ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಮಾದರಿಯಲ್ಲೇ ಇಲ್ಲಿ ಕೂಡ ನಡೆದಿದೆ. ಆದರೆ ಸಿದ್ದರಾಮಯ್ಯ ಅವರಂತೆಯೇ ಸ್ಟಾಲಿನ್ ಸಹ ಸ್ಥಳೀಯ ಅಧಿಕಾರಿಗಳನ್ನ ಅಮಾನತು ಮಾಡದೆ ರಾಜಕೀಯ ಮಾಡ್ತಿದ್ದಾರೆ ಅಂತ ಟೀಕಿಸಿದ್ದಾರೆ. ಎನ್ಕ್ವೈರಿ ಸರ್ಕಾರ ಸೇರಿ ನಾಮಕ ವಾಸ್ತೆ 2 ಪೊಲೀಸ್ ಆಫೀಸರ್ ಸಸ್ಪೆಂಡ್ ಮಾಡಿಬಿಟ್ಟು ನಾಮಕ ವಾಸ್ತೆ ಅದು ಮಾಡ್ತಾರೆ. ಅದೆಲ್ಲ ನಾನ್ಸೆನ್ಸ್ ಅನ್ನ. ತಮಿಳುನಾಡಿನಲ್ಲಿ ಇದು ಆಗಬಾರದಾಯಿತು, ಕರ್ನಾಟಕ ಬೆಂಗಳೂರಲ್ಲಿಯೂ ಆಗಬಾರದಾಯಿತು. ಅಲ್ಲಿ ಪೊಲಿಟಿಕಲ್ ಫೇಲಿಯರ್, ಅಡ್ಮಿನಿಸ್ಟ್ರೇಷನ್ ಫೇಲಿಯರ್, ಇಲ್ಲಿ ಪೊಲಿಟಿಕಲ್ ಫೇಲಿಯರ್, ಅಡ್ಮಿನಿಸ್ಟ್ರೇಷನ್. 3 ಜನ ಇಟ್ಕೊಂಡು 30,000 ಜನ ಎಲ್ಲಿ ಮ್ಯಾನೇಜ್ ಮಾಡುವುದು? ರೂಲಿಂಗ್ ಪಾರ್ಟಿಗೆ ಒಂದು ಥರ ಅಡ್ಮಿನಿಸ್ಟ್ರೇಷನ್ ಸಲಹೆ ಕೊಡ್ತಾ ಇದ್ದಾರೆ, ಅಪೋಸಿಷನ್ ಪಾರ್ಟಿಗೆ ಈ ಥರ ಟೈಟ್ ಮಾಡ್ತಾ ಇದ್ದಾರೆ. ಸೊ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅಟ್ಟರ್ ಫೇಲಿಯರ್. ಡಿಸ್ಟ್ರಿಕ್ಟ್ SP, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇಬ್ಬರು ಸಸ್ಪೆಂಡ್ ಆಗಲೇಬೇಕು ಅನ್ನೋ CM ಮಾಡಿಲ್ಲ. ಅವ್ರ ಮೇಲೆ ಡ್ರಾಮಾ ಮಾಡಿ ಹೋಗಿದ್ದಾರೆ. ನೆಕ್ಸ್ಟ್ ವಿಜಯ್ ಅವರು ಅರ್ಥ ಮಾಡಿಕೊಳ್ಬೇಕು. ಒಂದು ಪೊಲಿಟಿಕಲ್ ರ್ಯಾಲಿ ವೀಕೆಂಡ್ ಮಾತ್ರ ಮಾಡ್ತೀನಿ, ಸ್ಯಾಟರ್ಡೇ ಮಾತ್ರ ಮಾಡ್ತೀನಿ, ಮಕ್ಕಳು ಬರ್ತಾರೆ, ವೀಕೆಂಡ್ ಬರ್ತಾರೆ, ಅಷ್ಟು ಜನ ಬಂದಿದ್ದಾರನ್ನ ಎಲ್ಲಿ ಕಂಟ್ರೋಲ್ ಮಾಡಲಿಕ್ಕಾಗ್ತದೆ? ಸಣ್ಣ ಪಾರ್ಟಿ, ಡೆವಲಪ್ ಆಗುವ ಒಂದು ಪಾರ್ಟಿ, ಸೆಕೆಂಡ್ ಲೆವೆಲ್ ಲೀಡರ್ಶಿಪ್ ಇಲ್ಲ ಆ ಪಾರ್ಟಿದಲ್ಲಿ ಇಲ್ಲ. ವಿಜಯ್ ಒಬ್ಬರು ಮಾತ್ರ ನೋನ್ ಲೀಡರ್, ಪ್ರಾಮಿನೆಂಟ್ ಲೀಡರ್ ಇದ್ದಾರೆ. ಎಲ್ಲಿ ಜನ ಕಂಟ್ರೋಲ್ ಮಾಡ್ತಾರೆ? ವೀಕೆಂಡ್ನಲ್ಲಿ ಸ್ಯಾಟರ್ಡೇ ಬರುವಾಗ ಒಂದು ಹೆಣ್ಮಕ್ಕಳು ಅವರು ಮಕ್ಕಳು ಕರ್ಕೊಂಡು ಬಂದು ನೋಡಲಿಕ್ಕೆ ಬರ್ತಾರೆ. 10 ಮಕ್ಕಳು ತೀರಿ ಹೋಗಿದ್ದಾರೆ. ಸೊ ವಿಜಯ್ ಅವರು ದಯವಿಟ್ಟು ಇದೆಲ್ಲ ಗಮನ ಕೊಡಬೇಕು. ಅವರು ರೆಸ್ಪಾನ್ಸಿಬಲ್ ಡೈರೆಕ್ಟ್ಲಿ ಇಲ್ಲ. ಅವ್ರಿಗೆಲ್ಲ ರೈಟ್ ಇದೆ. ತಮಿಳ್ನಾಡಿನಲ್ಲಿ ಎಲ್ಲಿ ಬೇಕು ಹೋಗ್ಬೋದು, ಪ್ರಚಾರ ಮಾಡ್ಬೋದು. ಓಕೆ, ಸ್ಟೇಟ್ ಗೌರ್ಮೆಂಟ್ ಸೆಕ್ಯೂರಿಟಿ ಕೊಡಬೇಕು, ಜನಕ್ಕೆ ಕೊಡಬೇಕು, ವಿಜಯ್ ಕೊಡಬೇಕು, ಎರಡವರು ಮಾಡಿಲ್ಲ. ಬಟ್ ವಿಜಯ್ ಅವರು ಒಂದು ಪೊಲಿಟಿಕಲ್ ಲೀಡರ್ ಆಗಿ ರ್ಯಾಲಿ ಡಿಸೈನ್ ಮಾಡುವಾಗ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಅವ್ರ ಪಾರ್ಟಿ ಸ್ಯಾಟರ್ಡೇ ಬೇಡಪ್ಪ, ವೀಕೆಂಡ್ ಅದು ನೈಟ್ 8 ಗಂಟೆ ಬೇಡಪ್ಪ, ಸ್ವಲ್ಪ ಬೇಡ, ಓಪನ್ ಏರಿಯಾದಲ್ಲಿ ಮಾಡೋಣ,
ಹೆಣ್ಮಕ್ಕಳು ದಯವಿಟ್ಟು ನಿಮ್ಮ ಸಣ್ಣ ಮಕ್ಕಳು ಕರ್ಕೊಂಡು ಬರಬೇಡ. ಇನ್ನು ಮಂಡೇ ಟ್ಯೂಸ್ಡೇ ವೆನಸ್ಡೇ ಸಣ್ಣ ಮಕ್ಕಳು ಬರಲ್ಲ. ರಾಜಕೀಯದಲ್ಲಿ ಅಂಬೆಗಾಲು ಇಡ್ತಾ ಇರುವಂತಹ ತಮಿಳು ನಟ ವಿಜಯ್ಗೆ ಕರೂರು ಕಾಲ್ ತುಳಿತ ಪ್ರಕರಣ ಆರಂಭದಲ್ಲೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಹೈಕೋರ್ಟ್ ಮೇಲುಸ್ತುವಾರಿಯಲ್ಲೇ ತನಿಖೆ ನಡೆಯಬೇಕು. ಘಟನಾ ಸ್ಥಳದ ಅನುಮಾನಗಳಿಗೆ ಉತ್ತರವನ್ನ ಹೈಕೋರ್ಟ್ ತನಿಖೆಯಿಂದ ಮಾತ್ರ ಈಗ ಹೊರಬರಬೇಕಾಗಿದೆ. ಮನೆಯಲ್ಲಿ ಅಕ್ರಮವಾಗಿ ಶಸ್ತ್ರಾಸ್ತ್ರ ಕೂಡಿಟ್ಟ ಆರೋಪ ಹೊತ್ತಿರುವಂತಹ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಇದೀಗ ಟ್ರಬಲ್ ಶುರುವಾಗಿದೆ. ಇಂದು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬರುವಂತೆ ತಿಮ್ಮರೋಡಿಗೆ ಪೊಲೀಸರು 3ನೇ ನೋಟಿಸ್ ಕೊಟ್ಟಿದ್ದಾರೆ. ಇಂದು ಸಂಜೆಯ ಒಳಗೆ ಠಾಣೆಗೆ ಹಾಜರಾಗದೇ ಇದ್ರೆ ಬಂಧಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಾಳೆ ತಿಮ್ಮರೋಡಿಯ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಇವತ್ತು ಠಾಣೆಗೆ ಬರ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಪದೇ ಪದೇ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿ ಪಟ್ಟಣಕ್ಕೆ 1 ವರ್ಷದ ಅವಧಿಗೆ ಗಡೀಪಾರು ಮಾಡಲಾಗಿದೆ. ತಿಮ್ರೋಡಿ ಗಡೀಪಾರು ವಿರೋಧಿಸಿ ಮಂಗಳೂರು ತಹಶೀಲ್ದಾರ್ ಕಚೇರಿ ಮುಂಭಾಗ ಪ್ರತಿಭಟನೆಗೆ ತಿಮ್ರೋಡಿ ಬೆಂಬಲಿಗರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಪ್ರತಿಭಟನೆಗೆ ತಾಲೂಕು ಆಡಳಿತ ಅನುಮತಿಯನ್ನ ನೀಡಿಲ್ಲ. ಹೀಗಾಗಿ ಅನುಮತಿ ಇಲ್ಲದೆ ಪ್ರತಿಭಟನೆ ಮಾಡ್ತಾರಾ ಅನ್ನುವಂಥ ಕುತೂಹಲ ಈಗ ಹೆಚ್ಚಾಗಿದೆ. ನ್ಯಾಯಾಧೀಶರ ಮುಂದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿಕೆಯನ್ನ ಬದಲಿಸಿರುವುದು ಇದೀಗ ಬುರುಡೆ ಗ್ಯಾಂಗ್ಗೆ ನಡುಕ ಹುಟ್ಟಿಸ್ತಾ ಇದೆ. ಬೆಳ್ತಂಗಡಿ ಕೋರ್ಟ್ ಜಡ್ಜ್ ಮುಂದೆ ಚಿನ್ನಯ್ಯ ಬುರುಡೆ ಗ್ಯಾಂಗ್ನ ಕೆಲವರ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ. ಚಿನ್ನಯ್ಯ ಹೇಳಿಕೆಯನ್ನ ಆಧರಿಸಿ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ಇದೀಗ ತಿಮ್ರೋಡಿ ಸಹ ನಾಪತ್ತೆಯಾಗಿದ್ದಾರೆ. ಹೀಗಾಗಿ ಬುರುಡೆ ಗ್ಯಾಂಗ್ಗೆ ಮತ್ತಷ್ಟು ನಡುಕ ಉಂಟಾಗಿದೆ. ಇನ್ನು ಚಿನ್ನಯ್ಯನ ಹೇಳಿಕೆ ಆಧರಿಸಿ ಬುರುಡೆ ಗ್ಯಾಂಗ್ನ ಕೆಲವರನ್ನ ವಶಕ್ಕೆ ಪಡೆಯಲು ವಿಚಾರಣೆ ನಡೆಸೋದಕ್ಕೂ ಕೂಡ ಎಸ್ಐಟಿ ಈಗ ಸಿದ್ಧತೆಯನ್ನ ನಡೆಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮಹಿಳೆಯರ ವಿರುದ್ಧ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ 12 ಮಂದಿ ದರ್ಶನ್ ಫ್ಯಾನ್ಸ್ ವಿರುದ್ಧ ಮತ್ತೆ ಕೇಸ್ ದಾಖಲಾಗಿದೆ. ಈ ಹಿಂದೆ ನಟಿ ರಮ್ಯಾ ಸೋನು ಶೆಟ್ಟಿ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಶ್ಲೀಲವಾಗಿ ಕಾಮೆಂಟ್ ಮತ್ತು ಬೆದರಿಕೆ ಹಾಕಲಾಗಿತ್ತು. ಈಗ ಶಿಕ್ಷಕಿಯೊಬ್ಬರ ವಿರುದ್ಧ ಅಶ್ಲೀಲ ಕಮೆಂಟ್ ಮತ್ತು ಅತ್ಯಾಚಾರ ಮಾಡುವುದಾಗಿ ಬೆದರಿಕೆ ಒಡ್ಡಿದ ಆರೋಪದ ಅಡಿಯಲ್ಲಿ 12 ಮಂದಿ ದರ್ಶನ್ ಅಭಿಮಾನಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅಜಿತ್ ಆನಂದ್ ಹೆಗ್ಡೆ ಅನ್ನೋರು ನೀಡಿದಂಥ ದೂರಿನ ಮೇರೆಗೆ ಗೋವಿಂದರಾಜನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಖ್ಯಾತ ಕಾದಂಬರಿಕಾರ ಎಸ್.ಎಲ್. ಭೈರಪ್ಪ ಅವರ ಚಿತಾಭಸ್ಮದ ಅಸ್ಥಿಯನ್ನ ಅವರ ಹುಟ್ಟೂರು ಹಾಸನ ಜಿಲ್ಲೆಯ ಸಂತೇಶಿವರದ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಯಿತು. ಭೈರಪ್ಪನವರ ಪುತ್ರರಾದಂಥ ರವಿಶಂಕರ್ ಹಾಗೂ ಉದಯ್ ಶಂಕರ್ ಧಾರ್ಮಿಕ ವಿಧಿವಿಧಾನ ಮತ್ತು ಪೂಜೆಯನ್ನು ನೆರವೇರಿಸಿದ್ರು. ಚನ್ನರಾಯಪಟ್ಟಣ ಶಾಸಕ ಸಿಎನ್ ಬಾಲಕೃಷ್ಣ ಮತ್ತು ಮಾಜಿ ಎಂಎಲ್ಸಿ ಗೋಪಾಲ್ ಸ್ವಾಮಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಎಸ್.ಎಲ್. ಭೈರಪ್ಪನವರೇ ತಮ್ಮ ಊರು ಸಂತೇಶಿವರದ ಕೆರೆ ತುಂಬಲು ಕಾರಣರಾಗಿದ್ದು, ಹೀಗಾಗಿ ಅದೇ ಕೆರೆಯಲ್ಲಿ ಅಸ್ಥಿ ವಿಸರ್ಜನೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಚನ್ನರಾಜ ಹಟ್ಟಿಹೊಳಿ ಗೆದ್ದು ಬೀಗಿದ್ದಾರೆ. ಸಹಕಾರಿ ಸಕ್ಕರೆ ಕಾರ್ಖಾನೆ ಮೇಲೆ ಹಿಡಿತವನ್ನ ಸಾಧಿಸಿರುವಂತಹ ಚನ್ನರಾಜ ಹಟ್ಟಿಹೊಳಿ ಬೆಂಬಲಿತ 12ಕ್ಕೂ ಹೆಚ್ಚು ಸದಸ್ಯರು ಅತಿ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಭರ್ಜರಿ ಗೆಲುವನ್ನ ಸಾಧಿಸಿದ್ದು, ಹಟ್ಟಿಹೊಳಿ ಬೆಂಬಲಿಗರು ಗುಲಾಲ್ ಎರ್ಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಸಂಭ್ರಮದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕ ವಿಠಲ್ ಹಲಗೇಕರ್, ಬಾಬಾ ಸಾಹೇಬ್ ಪಾಟೀಲ್ ಭಾಗಿಯಾಗಿದ್ದರು.
ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಚನ್ನರಾಜ್ ಹಟ್ಟಿಹೊಳಿ ಗೆದ್ದು ಬೀಗಿದ್ದಾರೆ. ಸಂಭ್ರಮದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಗಿಯಾಗಿದ್ದಾರೆ. ರೈತ ಪ್ರಭುಗಳು ನಮ್ಮ 12ಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನ ಬಹುಮತದಿಂದ ಗೆಲ್ಲಿಸಿದ್ದಾರೆ. ಈ ಚುನಾವಣೆಯಲ್ಲಿ ಬಹಳ ಪೈಪೋಟಿ ಇತ್ತು ಅಂತ ಹೇಳಿದ್ದಾರೆ. ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆಯಲ್ಲಿ ಈ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನ ಪ್ಯಾನಲ್ ಅಂತ ನಾವು ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ರು, ಅದೇ ರೀತಿ ಖಾನಾಪುರ ಶಾಸಕರಾದಂಥ ವಿಠ್ಠಲ್ ಹಲ್ಗೇಕರ್ ಅವರು, ಚನ್ನರಾಜ್ ಅವರ ನೇತೃತ್ವದಲ್ಲಿ 15 ಜನರ ಪ್ಯಾನಲ್ ನಿಲ್ಲಿಸಿದ್ವಿ. 15ಕ್ಕೂ 15 ಇವತ್ತು ರೈತ ನಮ್ಮ ಮತದಾರ ಪ್ರಭುಗಳು, ಶೇರ್ ಹೋಲ್ಡರ್ಸು 15ಕ್ಕೆ 15 ಕೂಡ ಎಲ್ಲ ಲೀಡ್ ಇದ್ದಾವೆ ಅಂತ ಒಳಗಡೆಯಿಂದ ಸುದ್ದಿ ಬರ್ತಾ ಇದೆ. ಇದನ್ನು ನೋಡಿದ್ರೆ ಎಲ್ಲೋ ನಮ್ಮ ಮೇಲಿನ ವಿಶ್ವಾಸ, ಅವರಿಟ್ಟಿರೋ ವಿಶ್ವಾಸ ಜಾಸ್ತಿ ಅನ್ನಿಸ್ತಾ ಇದೆ. ಮತ್ತು ನಮ್ಮ ಜವಾಬ್ದಾರಿ ಕೂಡ ಇದನ್ನು ನೋಡಿದ್ರೆ ಜಾಸ್ತಿ. ಬೆಳಗಾವಿಯ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಸ್ಥಾನಕ್ಕೆ ನಡೆದಂಥ ಚುನಾವಣೆ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಈ ತಾಲೂಕಿನ ಮಗಳು ಅಂತ ಟೀಕಾಕಾರರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮ ದೊಡ್ಡಪ್ಪ, ನಮ್ಮ ಮಾವ ಗುರುಸಿದ್ದಪ್ಪ ಈ ಕಾರ್ಖಾನೆಯ ಸಂಸ್ಥಾಪಕ ನಿರ್ದೇಶಕರು. ಕಿತ್ತೂರು, ಬೈಲಹೊಂಗಲ, ಖಾನಾಪುರ, ಬೆಳಗಾವಿ ಗ್ರಾಮೀಣದಲ್ಲಿ ಹೆಚ್ಚು ಷೇರುದಾರರಿದ್ದಾರೆ. ಇದು ಆಸೆ ಅಲ್ಲ, ಇದು ನಮ್ಮ ಹಕ್ಕು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಟಕ್ಕರ್ ಕೊಟ್ಟಿದ್ದಾರೆ. ನಾನು ಈ ತಾಲೂಕಾದ ಮಗ, ಫೌಂಡರ್ ಡೈರೆಕ್ಟ್ರು ನಮ್ಮ ದೊಡ್ಡಪ್ಪ, ನಮ್ಮ ಮಾವನವರಾದಂಥ ಗುರುಸಿದ್ದಪ್ಪ ಹೆಬ್ಬಾಳ್ಕರ್ ಅವರು ಫೌಂಡರ್ ಡೈರೆಕ್ಟ್ರು. ಖಾನಾಪುರ ತಾಲೂಕು, ಕಿತ್ತೂರು ತಾಲೂಕು, ಬೈಲಹೊಂಗಲ ತಾಲೂಕು, ನಮ್ಮ ಇನ್ಯಾವ ತಾಲೂಕು ಬರುತ್ತೆ, ಬೆಳಗಾವಿ ಗ್ರಾಮೀಣ ತಾಲೂಕು. ಈ 4 ತಾಲೂಕದನ್ನ ಅತಿ ಹೆಚ್ಚು ಷೇರುದಾರರಿದ್ದಾರೆ. ಸೊ ನಮ್ಮ ಹಕ್ಕು, ಈ ಕಡೆ ಒಲವಲ್ಲ, ಇದು ನಮ್ಮ ಹಕ್ಕು. ನಾನು ಈ ತಾಲೂಕಾದ ಮಗಳು. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಬಿಜೆಪಿ ಶಾಸಕ ನಿಖಿಲ್ ಕತ್ತಿ ಬೆಂಬಲಿತ ಅಭ್ಯರ್ಥಿಗಳು ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಮತ ಎಣಿಕೆ ಕೇಂದ್ರದ ಮುಂದೆ ಕತ್ತಿ ಬೆಂಬಲಿಗರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಪ್ರಯಾಣಿಸ್ತಾ ಇದ್ದಂತಹ ಕಾರಿಗೆ ಕಲ್ಲು ತೂರಾಟ ಮಾಡಿದ್ದಾರೆ. ಕಲ್ಲು ತೂರಿ ಕೈಯಿಂದ ಕಾರಿಗೆ ಗುದ್ದಿ ಹುಚ್ಚಾಟವನ್ನು ಮೆರೆದಿದ್ದಾರೆ. ಪೊಲೀಸರು ತಕ್ಷಣವೇ ಜನರನ್ನ ಚದುರಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಬಾಪೂಜಿ ಕಾಲೇಜಿನಲ್ಲಿ ಮತ ಎಣಿಕೆ ಕಾರ್ಯ ನಡೆದಿತ್ತು. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘಕ್ಕೆ ನಡೀತಾ ಇರುವಂತಹ ಚುನಾವಣೆ ಬೆಳಗಾವಿ ರಾಜಕೀಯದಲ್ಲಿ ಕಿಚ್ಚೆಬ್ಬಿಸಿದೆ. ಇದೇ ವಿಚಾರಕ್ಕೆ ಹುಕ್ಕೇರಿಯಲ್ಲಿ ಮಾತನಾಡಿರುವಂತಹ ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ, ನಾವು ಬಯಸಿಕೊಂಡು ಚುನಾವಣೆಯನ್ನ ಮಾಡ್ತಾ ಇದ್ದೇವೆ. ಈ ಬಾರಿ ಚುನಾವಣೆ ನಡೆಯೋದು ಬೇಡ ಅಂತ ನಾವು ಸಂಧಾನಕ್ಕೆ ಕರೆದಿದ್ವಿ. ಆದರೆ ರಮೇಶ್ ಮತ್ತು ನಿಖಿಲ್ ಕತ್ತಿ ಇದಕ್ಕೆ ಒಪ್ಪಿಲ್ಲ. ಈ ಬಾರಿ ನಾನು, ಸತೀಶ್ ಜಾರಕಿಹೊಳಿ ಮತ್ತು ಜೊಲ್ಲೆ ಸೇರಿ ಒಂದು ಗುಂಪು ಮಾಡಿದ್ದೇವೆ. 2028ಕ್ಕೆ ಪಕ್ಷವಾರು ಎಲೆಕ್ಷನ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ವ್ಯಕ್ತಿಯ ಬಳಿ ಇದ್ದಂತಹ ಚಿನ್ನದ ಗಟ್ಟಿಯನ್ನ ಕಿತ್ತುಕೊಳ್ಳೋ ಸಲುವಾಗಿ ಸಿನಿಮೀಯ ರೀತಿಯಲ್ಲಿ ಕಿಡ್ನಾಪ್ ಮಾಡಲಾಗಿದೆ. ಮಂಗಳೂರಿನ ಕಾ ಸ್ಟ್ರೀಟ್ ಜನಜಂಗುಳಿಯ ನಡುವೆಯೇ ವ್ಯಕ್ತಿಯೊಬ್ಬರನ್ನ ಅಪಹರಣ ಮಾಡಲಾಗಿದೆ. ಸೆಪ್ಟೆಂಬರ್ 26ರ ರಾತ್ರಿ 8:30ರ ಸುಮಾರಿಗೆ ಸ್ಕೂಟರ್ನಲ್ಲಿ ಬರ್ತಾ ಇದ್ದಂತಹ ಮುಸ್ತಫಾ ಅವರನ್ನ ಅಡ್ಡಗಟ್ಟಿರುವಂತಹ ಇಬ್ಬರು ಬೇಕು ಅಂತಲೇ ಮೊದಲು ಮಾತಾಡಿದ್ದಾರೆ, ಕಿರಿಕ್ ತೆಗೆದಿದ್ದಾರೆ. ಕೆಲ ಹೊತ್ತಲ್ಲೇ ಕಾರ್ನಲ್ಲಿ ಬಂದಂತಹ ಇನ್ನಿಬ್ಬರು ಮುಸ್ತಫಾ ಅವರನ್ನ ಕಿಡ್ನಾಪ್ ಮಾಡಿದ್ದಾರೆ. ಮಂಗಳೂರಿನ ಬಂದರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಮೈಸೂರು ದಸರಾ ಹಿನ್ನೆಲೆಯಲ್ಲಿ ಬಾನಂಗಳದಲ್ಲಿ ಡ್ರೋನ್ಗಳ ಚಿತ್ತಾರ ಮೂಡಿದೆ. ಜನ ಇದಕ್ಕೆ ಫಿದಾಗಿದ್ದಾರೆ. ದಸರಾ ಪ್ರಯುಕ್ತ ಚೆಸ್ಕಾಂ ವತಿಯಿಂದ ಬನ್ನಿಮಂಟಪದ ಮೈದಾನದಲ್ಲಿ ಆಯೋಜಿಸಲಾಗಿದೆ. ಸುಮಾರು 4,000 ಡ್ರೋನ್ಗಳಿಂದ ಬಾನಂಗಳದಲ್ಲಿ ತಾಯಿ ಚಾಮುಂಡೇಶ್ವರಿ, ಕಾವೇರಿ ಮಾತೆ, ರಾಷ್ಟ್ರೀಯ ಪ್ರಾಣಿ ಪಕ್ಷಿ ಜೊತೆ ಸಿಎಂ, ಡಿಸಿಎಂ ಅವರ ಚಿತ್ರಗಳನ್ನು ಕೂಡ ಮೂಡಿಸಲಾಗಿದೆ. ಅಲ್ಲದೆ ಇದೇ ಸಂದರ್ಭದಲ್ಲಿ ಭಾರತೀಯ ಸೈನಿಕರಿಗೂ ಕೂಡ ಗೌರವವನ್ನು ಸಲ್ಲಿಸಿದ್ದು ಮತ್ತಷ್ಟು ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಸುಮಾರು 30,000ಕ್ಕೂ ಹೆಚ್ಚು ಜನ ಭಾಗಿಯಾಗಿ ಸಂಭ್ರಮಿಸಿದರು. ಮಹಾರಾಷ್ಟ್ರದಲ್ಲಿ ಮಳೆ ಮುಂದುವರಿದ ಹಿನ್ನೆಲೆ ವಿಜಯಪುರದಲ್ಲಿ ಭೀಮಾ ನದಿ ಉಕ್ಕಿ ಹರಿತಾ ಇದೆ. ಪ್ರವಾಹ ಪೀಡಿತ ಪ್ರದೇಶಗಳ ವೀಕ್ಷಣೆಗೆ ಇಂಡಿ ಪಟ್ಟಣದಿಂದ ಭೀಮಾ ನದಿ ಪಾತ್ರಕ್ಕೆ ತೆರಳುತ್ತಾ ಇದ್ದಂಥ ಅಧಿಕಾರಿಗಳಿಗೂ ಕೂಡ ಪ್ರವಾಹ ಸಂಕಷ್ಟ ಎದುರಾಗಿದೆ. ನೀರು ನಿಂತ ರಸ್ತೆಯಲ್ಲೇ ವಾಹನ ಕೆಟ್ಟು ನಿಂತು ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಕೊನೆಗೆ ರಸ್ತೆಯಲ್ಲಿ ನಿಂತ ನೀರಿನಲ್ಲೇ ನಡೆದುಕೊಂಡು ಬರುವಂಥ ಪರಿಸ್ಥಿತಿ ಎದುರಾಯಿತು.
ತುಮಕೂರು ಜಿಲ್ಲಾ ದಸರಾದ ಪ್ರಯುಕ್ತ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಪಂಜಿನ ಕವಾಯತು ನಡೆಸಲಾಯಿತು. ಪಂಜಿನ ಕವಾಯತುವಿನಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ, ಎನ್ಸಿಸಿ, ಸ್ಕೌಟ್ಸ್ ಮತ್ತು ಗೈಡ್ಸ್ ಸೇರಿದಂತೆ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಸುಮಾರು 256 ಮಂದಿ ಪಂಜಿನ ಬೆಳಕಿನಲ್ಲೇ ವಿವಿಧ ಕಲಾಕೃತಿಗಳನ್ನು ರಚನೆ ಮಾಡಿದ್ರು. ತುಮಕೂರು ದಸರಾಗೆ ಸ್ವಾಗತ, ಐ ಲವ್ ತುಮಕೂರು ಹೀಗೆ ವಿವಿಧ ಕಲಾಕೃತಿಗಳ ಚಿತ್ತಾರವನ್ನ ಮೂಡಿಸಿದ್ರು. ಪಂಜಿನ ಬೆಳಕಿನ ಚಿತ್ತಾರ ಕಂಡು ಪುಳಕಿತಗೊಂಡ ಜನರು ಸಿಳ್ಳೆ ಹಾಕಿ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದರು. ತುಮಕೂರು ಜಿಲ್ಲೆಯಲ್ಲಿ ಇತಿಹಾಸವನ್ನೇ ಸೃಷ್ಟಿಸಲು ಸಜ್ಜಾಗಿರುವ ನಮ್ಮ ಎಲ್ಲ ಕಾಲೇಜಿನ ಮಕ್ಕಳು, ವಿಶ್ವವಿದ್ಯಾಲಯ ಕಲಾ ಕಾಲೇಜು, ಸ್ಕೌಟ್ಸ್ ಗೈಡ್ಸ್ 256 ವಿದ್ಯಾರ್ಥಿಗಳು ಇಂದಿನ ಬೀದರ್ನಲ್ಲಿ ಮಳೆಯಿಂದ ಹಾನಿಯಾದ ಪ್ರದೇಶಗಳಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಭೇಟಿ ಕೊಟ್ಟಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನಲ್ಲಿ ಬೆಳೆ ಹಾನಿ ಪ್ರದೇಶಗಳನ್ನು ವೀಕ್ಷಣೆ ಮಾಡಿದ್ದಾರೆ. ವಿ ಸೋಮಣ್ಣ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನವೀಸ್ ಬೆಳೆ ಹಾನಿಯಾದ ಸ್ಥಳದಲ್ಲಿ ಹೋಗಿ ಕುಳಿತಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀವೇನ್ ಮಾಡ್ತಾ ಇದ್ದೀರಾ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೇಂದ್ರ ಸರ್ಕಾರವನ್ನ ದೂಷಿಸುವುದು ಮಾತ್ರ ನಿಮ್ಮ ಕರ್ತವ್ಯ ಅಲ್ಲ, ದಯಮಾಡಿ ರೈತರ ನೆರವಿಗೆ ಧಾವಿಸಿ ಅಂತ ಆಹ್ವಾನ ಕೊಟ್ಟಿದ್ದಾರೆ. ದಾವಣಗೆರೆಯ ಬೇತೂರು ರಸ್ತೆಯಲ್ಲಿ ಇರುವಂತಹ ಕಾಲ್ಮಾರ್ಕ್ಸ್ ನಗರದಲ್ಲಿ ಹಿಂದೂಗಳ ಮೇಲೆ ನಡೆದಂತಹ ಹಲ್ಲೆಯನ್ನ ಖಂಡಿಸಿ ಮಟ್ಟಿಕಲ್ನ ಮುಖ್ಯ ರಸ್ತೆಯಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನ ನಡೆಸಲಾಯಿತು. ಸಭೆಯಲ್ಲಿ ಮಾಜಿ ಸಚಿವರಾದಂಥ ಎಂಪಿ ರೇಣುಕಾಚಾರ್ಯ, ಎಸ್ಎ ರವೀಂದ್ರನಾಥ್ ಸೇರಿದಂತೆ ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿದ್ದರು. ಖ್ಯಾತ ವಾಗ್ಮಿ ಆದರ್ಶ್ ಗೋಖಲೆ ಪ್ರಮುಖ ಭಾಷಣಕಾರರಾಗಿ ಭಾಗಿಯಾಗಿದ್ದರು. ಹಿಂದೂಗಳು ಉಳಿದ್ರೆ ಮಾತ್ರ ದೇಶ ಸುಭದ್ರ ಆಗಿರುತ್ತೆ ಅಂತ ಹೇಳಿದ್ರು. ಹಿಂದೂ ಸಮಾಜದ ಮೇಲೆ ಒಂದೇ ಮಾದರಿಯಲ್ಲಿ ದಾಳಿ ಆಗ್ತಾ ಇದೆ. ದಾವಣಗೆರೆ ರಂಗನಾಥ ಮನೆ ಮೇಲೆ ಆದಂತಹ ದಾಳಿ, ಕಾಶ್ಮೀರದ ಟೇಕಾಲಾಲ್ ಮನೆ ಮೇಲೆ ಆದಂತಹ ದಾಳಿ ಎರಡೂ ಕೂಡ ಒಂದೇ ಅಂತ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ನಡೆದಂತಹ ಹಿಂದೂ ಸುರಕ್ಷಾ ಸಮಿತಿಯಿಂದ ಪ್ರತಿಭಟನಾ ಸಭೆಯಲ್ಲಿ ಜೋರು ಹೈಡ್ರಾಮಾ ನಡೆದಿದೆ. ಸಭೆಯಲ್ಲಿ ಪ್ರದರ್ಶನಕ್ಕೆ ತಂದಿದ್ದಂತಹ ಪ್ಲೇ ಕಾರ್ಡ್ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪೊಲೀಸರ ಈ ವರ್ತನೆಯಿಂದ ಸಿಟ್ಟಿಗೆದ್ದಂತಹ ಹಿಂದೂ ಕಾರ್ಯಕರ್ತರು ಮತ್ತು ಬಿಜೆಪಿ ನಾಯಕರು ಪೊಲೀಸರ ಜೊತೆಗೆ ವಾಗ್ವಾದವನ್ನ ನಡೆಸಿದ್ರು. ಪೊಲೀಸರ ಜೊತೆ ಜೋರು ದನಿಯಲ್ಲಿ ಜಗಳಕ್ಕೆ ನಿಂತ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಪ್ಲೇ ಕಾರ್ಡ್ಗಳನ್ನು ವಾಪಸ್ ತರೋವರೆಗೂ ಪ್ರತಿಭಟನಾ ಸಭೆ ನಡೆಸೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಕೊನೆಗೆ ಪೊಲೀಸರು ಪ್ಲೇ ಕಾರ್ಡ್ಗಳನ್ನು ವಾಪಸ್ ನೀಡಬೇಕಾಯಿತು. ಲಕ್ಷ್ಮಣ ನಾಯಕರಿಗೆ ಕೊಡ್ತಾರೆ. ಹಾಸನ ನಗರದ ಉದಯಗಿರಿಯಲ್ಲಿ ಅರುಣ್ ಮೆನ್ಸ್ ವೇರ್ ಅಂಗಡಿ ಓಪನ್ ಆಗಿದ್ದು ಅಗ್ಗದ ಬೆಲೆಯಲ್ಲಿ ಬಟ್ಟೆ ಮಾರಾಟಕ್ಕಿಟ್ಟಿದ್ದಾರೆ. ಸಾವಿರಾರು ಜನ ಮುಗಿಬಿದ್ದಿದ್ದಾರೆ. ಈ ವೇಳೆ ನೂಕುನುಗ್ಗಲು ಕೂಡ ಆಗಿದೆ. ಈ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಯುವಕರನ್ನ ಚದುರಿಸಿದ್ದಾರೆ. 50 ರೂಪಾಯಿಗೆ ಒಂದು ಶರ್ಟ್, 1,000ಕ್ಕೆ 20 ಟಿ ಶರ್ಟ್ ಆಸೆಗೆ ಬಂದಂತಹ ಜನರಿಂದ ನೂಕುನುಗ್ಗಲು ಉಂಟಾಗಿದೆ. ಜನರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯಿತು. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ವಿರುದ್ಧ ಅಮೃತವರ್ಷಿಣಿ ಸಭಾಂಗಣದ ಯಾಗಶಾಲೆಯಲ್ಲಿ ಬೆಳ್ತಂಗಡಿ ಭಾಗದ ಭಕ್ತರು ಮಹಾಚಂಡಿಕಾ ಹೋಮವನ್ನ ನಡೆಸಿದರು. ದೇವಸ್ಥಾನಕ್ಕೆ ಬಂದಂತಹ ಎಲ್ಲ ಅಪಮಾನಗಳು ದೂರ ಆಗಲಿ, ವೀರೇಂದ್ರ ಹೆಗ್ಗಡೆ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರ ದೂರ ಆಗಲಿ ಅಂತ ಭಕ್ತರು ಪ್ರಾರ್ಥನೆಯನ್ನ ಮಾಡಿಕೊಂಡ್ರು. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದ ಬಗ್ಗೆ ಮತ್ತೆ ವೀರೇಂದ್ರ ಹೆಗ್ಗಡೆ ಅವರು ಮಾತಾಡಿದ್ದಾರೆ.
ಕ್ಷೇತ್ರವನ್ನು ಹೇಗಾದರೂ ಮುಗಿಸಬೇಕು ಅಂತ ಷಡ್ಯಂತ್ರ ಮಾಡಿದ್ರು. 2 ತಿಂಗಳಿಂದ ನನ್ನ ತಲೆ ಓಡ್ತಾ ಇರಲಿಲ್ಲ, ಸ್ತಬ್ಧವಾಗಿತ್ತು, ಈಗ ಮತ್ತೆ ತಲೆ ಓಡ್ತಾ ಇದೆ ಅಂತ ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ದಾರೆ. SITಯಿಂದ ಎಲ್ಲ ವಿಷಯಗಳು ಹೊರಗೆ ಬಂದಿದೆ. ಸರ್ಕಾರ SIT ರಚಿಸಿದ್ದಕ್ಕೆ ಕೃತಜ್ಞತೆ ಸಲ್ಲಿಸ್ತೇನೆ ಅಂದಿದ್ದಾರೆ. ಮೈಸೂರು ದಸರಾ 7ನೇ ದಿನವಾದ ಇಂದು ಪ್ರಾಣಿ ಪ್ರಿಯರಿಗಾಗಿ ಮೈಸೂರಿನ JK ಗ್ರೌಂಡ್ನಲ್ಲಿ ಪೆಟ್ ಶೋ ಆಯೋಜನೆ ಮಾಡಲಾಗಿತ್ತು. ಸ್ಪರ್ಧೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಸ್ಪರ್ಧಿಗಳು ತಮ್ಮ ಮುದ್ದು ಪ್ರಾಣಿಗಳ ಜೊತೆ ಭಾಗಿಯಾಗಿದ್ದರು. ದೇಶೀಯ ಬ್ರೀಡ್ ಮಾತ್ರ ಅಲ್ಲ, ಅಮೆರಿಕ, ಆಫ್ರಿಕಾ, ಚೀನಾ, ಜರ್ಮನ್, ಯುರೋಪ್, ಆಸ್ಟ್ರೇಲಿಯಾ ಸೇರಿದಂತೆ 10 ದೇಶಗಳ ಬ್ರೀಡ್ಗಳು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಬಹಳ ವಿಶೇಷವಾಗಿತ್ತು. ಕೇವಲ ಶ್ವಾನ ಮಾತ್ರ ಅಲ್ಲದೆ ಅನೇಕ ಬಗೆಯ ಬೆಕ್ಕುಗಳು ಹಾಗೂ ಥೈಲ್ಯಾಂಡ್ ದೇಶದ ಹಾವು ಕೂಡ ಶೋನಲ್ಲಿ ಕಾಣಿಸಿತು. ಈ ಒಂದು ಶೋ ಅಲ್ಲಿ ಭಾಗಿಯಾಗಿದ್ದಾವೆ. ಒಟ್ಟು 40ಕ್ಕೂ ಹೆಚ್ಚು ತಳಿಗಳು ಈ ಒಂದು ಡಾಗ್ ಶೋ ಅಲ್ಲಿ ಭಾಗಿಯಾಗಿದೆ ಅಂತ ಹೇಳ್ಬೋದು. ಒಂದ್ ಕಡೆ ಜರ್ಮನ್ ಸಫಾರ್ಡ್ ಆಗ ಡಾಗ್ ಶೋ ಅಲ್ಲಿ ಭಾಗಿಯಾಗಿದೆ. ಅಂದ್ರೆ ಫ್ಯಾಷನ್ ಶೋ ಇದ್ದಂಗೆ, ಅಂದ್ರೆ ಎಲ್ಲ ಅವರು ಹಾವಭಾವ, ನಡಿಗೆ ಪ್ರತಿಯೊಂದು ನೋಡ್ತಾರೆ. ಮತ್ತು ಅವರ ಮಾಲೀಕರು ಯಾವ ರೀತಿ ಸಾಕಿದ್ದಾರೆ, ಮತ್ತು ಹೆಲ್ತ್ ಕಂಡೀಷನ್ ಹೇಗಿದೆ, ಆಕ್ಟಿವಿಟಿ ಹೇಗಿದೆ, ಪ್ರತಿಯೊಂದನ್ನು ಗಮನಿಸಿ ಪ್ರಶಸ್ತಿಯನ್ನ ನೀಡ್ತಾರೆ. ಭೀಮಾ ನದಿ ಪ್ರವಾಹಕ್ಕೆ ಕಲಬುರಗಿ ಜಿಲ್ಲೆಯ ಕಡಬೂರು ಜನ ಕಂಗಾಲಾಗಿ ಹೋಗಿದ್ದಾರೆ. ಜೀವ ಬಿಡ್ತೇವೆ, ಊರು ಬಿಡೋದಿಲ್ಲ ಅಂತ ಗ್ರಾಮದ ಜನ ಪಟ್ಟು ಹಿಡಿದಿದ್ದಾರೆ. ಪ್ರತಿ ಬಾರಿ ಭೀಮಾ ನದಿಗೆ ನೀರು ಬಿಟ್ಟಾಗ ಇದೇ ಪರಿಸ್ಥಿತಿ ಆಗುತ್ತೆ. ಅಧಿಕಾರಿಗಳು ಬರ್ತಾರೆ, ಬೋಟ್ನಲ್ಲಿ ಕರೆದುಕೊಂಡು ಹೋಗ್ತಾರೆ, ಮತ್ತೆ ಇಲ್ಲೇ ತಂದು ಬಿಡ್ತಾರೆ. ಹೀಗಾದ್ರೆ ನಮಗಾದ ನಷ್ಟವನ್ನ ಭರಿಸೋರು ಯಾರು? ನಾವು ದುಡಿದಂಥ ದವಸ ಧಾನ್ಯ, ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ನಮಗೆ ಇಲ್ಲಿಂದ ಶಾಶ್ವತವಾಗಿ ಸ್ಥಳಾಂತರಿಸಬೇಕು, ಇಲ್ಲವಾದರೆ ನಾವು ಇಲ್ಲಿಂದ ಕದಲೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಭೀಮಾ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಚಿವ ಶರಣಬಸಪ್ಪ ದರ್ಶನಾಪುರ್ ಭೇಟಿ ಕೊಟ್ಟಿದ್ದಾರೆ. ಭೀಮಾ ಪ್ರವಾಹದಿಂದ 1 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ ಹಾನಿಯಾಗಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಫೋನ್ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ. ಸಿಎಂ ನಾಳೆಯೇ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರನ್ನ ಕಳಿಸುವುದಾಗಿ ಭರವಸೆ ಕೂಡ ಕೊಟ್ಟಿದ್ದಾರೆ. ತಮಿಳುನಾಡು ಕಾಲ್ತುಳಿತ ದುರಂತಕ್ಕೆ ಕಾರಣ ಆದವರ ಮೇಲೆ ಕಠಿಣ ಕ್ರಮ ಆಗಲಿ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ ಮಾಡಿದ್ದಾರೆ. 40 ಅಮೂಲ್ಯ ಜೀವಗಳು ಬಲಿಯಾಗಿದೆ. ತನಿಖೆಯಿಂದ ಏನಾಗಿದೆ ಅನ್ನೋದು ಹೊರಗೆ ಬರಬೇಕು ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದ್ದಂತಹ ಕೊಡವ ಹಾಕಿ ಅಕಾಡೆಮಿ ಒಟ್ಟು 15 ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಪಾಡಂಡ ಬೋಪಣ್ಣ ಗೆದ್ದು ಬೀಗಿದ್ದಾರೆ. 235 ಮತಗಳ ಅಂತರದಿಂದ ಎದುರಾಳಿ ಸ್ಪರ್ಧಿಯಾಗಿದ್ದಂಥ ರವಿ ಪೆಮ್ಮಯ್ಯ ತಂಡವನ್ನ ಮಣಿಸಿ 2ನೇ ಬಾರಿ ಅಧ್ಯಕ್ಷರ ಸ್ಥಾನಕ್ಕೆ ಪಾಡಂಡ ಬೋಪಣ್ಣ ಆಯ್ಕೆಯಾಗಿದ್ದಾರೆ. ಒಲಿಂಪಿಯನ್ CS ಪೂರ್ಣಚ್ಚ ಸೇರಿದಂತೆ 15 ಮಂದಿ ಗೆಲುವು ಸಾಧಿಸಿದ್ದಾರೆ. ಗೆಲುವಿನ ಬಳಿಕ ಬೋಪಣ್ಣ ಅವರ ಬೆಂಬಲಿಗರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ.